ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನೋಡಿರಿ, ನಾನಿಲ್ಲಿ ಹೋಳಿಗೆ ಮಾಡೋ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೋಬೇಕು ನೋಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೋಬೇಕು ನೋಡಿ. ಜಾಸ್ತಿ ಗಟ್ಟಿನೂ ಹಾಕ್ಬಾರ್ದು, ತಳಗೂ ಹಾಕ್ಬಾರ್ದು ನೋಡಿ, ಈ ಥರ. ಅದಾದಮೇಲೆ ನೋಡಿ, ನಾನೀಗ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಾಯಿದ್ದೀನಿ. ಇಲ್ಲಿ ನೋಡಿ, 1 ಗ್ಲಾಸು ಕಡಲೆಬೇಳೆನ ತೊಗೊಂಡಿದ್ದೀನಿ. 2 ಗ್ಲಾಸು ನೀರನ್ನು ಹಾಕ್ಕೊಳ್ತಿದ್ದೀನಿ ಕುಕ್ಕರಲ್ಲಿ. 1 ಗ್ಲಾಸು ಕಡಲೆಬೇಳೆಗೆ 2 ಗ್ಲಾಸು ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕು ನೋಡಿರಿ. ನಾನೀಗ ಗ್ಯಾಸ್ ಮೇಲೆ ಕುದ್ಲಿಕ್ಕೆ ಇಡ್ಲಾಕತ್ತೀನಿ ನೋಡಿ. ನೋಡಿ, 2 ಸೀಟಿ ಆದಮೇಲೆ ಈ ಥರ ಕುದ್ದಿದೆ. ಜಾಸ್ತಿ ಕುದಿಸ್ಕೊಬಾರ್ದ್ರಿ, ಇಷ್ಟು ಕುದ್ರೆ ಸಾಕು. ನಾನು ನೋಡಿ ಇಲ್ಲಿ ಬೆಲ್ಲವನ್ನು ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ನಾನು ನೋಡಿ ಮೊದಲಿಗೆ ಬೇಳೆಯಲ್ಲಿರುವಂಥ ನೀರನ್ನು ತೆಗಿತಾ ಇದ್ದೀನಿ. ಇದರಿಂದ ನಾನು ಸಾರು ಮಾಡಿ ಬೇರೆ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನೀರನ್ನು ತೆಗೆದುಕೋಬೇಕು ನೋಡಿರಿ ಒಂದು ಪಾತ್ರೆಯಲ್ಲಿ. ತಗೊಂಡಾದ್ಮೇಲೆ ಅದಕ್ಕೆ ಬೆಲ್ಲ ಹಾಕ್ಕೋಬೇಕು ನೋಡಿರಿ. ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೇಳೆ ಜೊತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 5 ನಿಮಿಷ ಕುದ್ಲಿಕ್ಕೆ ಇಡಬೇಕು ನೋಡಿರಿ. ಆವಾಗ ಬೇಳೆ ಮತ್ತು ಬೆಲ್ಲ ಚೆನ್ನಾಗಿ ಕುದ್ದಿರುತ್ತೆ. ಈ ಥರ ಕುದ್ದಿದೆ. ನಾನೀಗ ಇದನ್ನು ತಳಗೆ ಇಳಿಸಿ ಇಡ್ತಾಯಿದ್ದೀನಿ ನೋಡಿ. ಅದಕ್ಕೆ ನೋಡಿ, ನಾನೀಗ ಟೇಸ್ಟಿಗೆ 2 ಇಲಾಚಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹೋಳಿಗೆ ತುಂಬಾ ಟೇಸ್ಟಾಗಿ ಬರುತ್ತೆ. ಅದಕ್ಕೆ 2 ಇಲಾಚಿಯನ್ನು ಹಾಕ್ಕೊಳ್ತಿದ್ದೀನಿ. ಈಗ ಇದು ಆರಿದೆ ಅಲ್ವಾ, ಇದನ್ನು ನಾನು ರುಬ್ತಾಯಿದ್ದೀನಿ ನೋಡಿ. ಒಳ್ಳಲ್ಲಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಸಣ್ಣ ಆಗೋವರೆಗೂ ರುಬ್ಕೋಬೇಕು ನೋಡಿ. ಈ ಥರ ಸಣ್ಣ ಆಗಿದೆ, ಇಷ್ಟಾದರೆ ಸಾಕ್ರಿ. ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಎತ್ತಿ ಇಟ್ಕೊಳ್ತಿದ್ದೀನಿ. ಅದಾದಮೇಲೆ ನೋಡಿ, ಗ್ಯಾಸ್ ಮೇಲೆ ಒಂದು ಹಂಚನ್ನು ಇಡ್ತಾಯಿದ್ದೀನಿ. ಇಟ್ಟಿದ್ದೀನಲ್ವ, ಈಗ ನೋಡಿ ಹೋಳಿಗೆಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡಿದ್ದೀನಿ ನಾನೀಗ. ಆಗಲೇ ನೆನೆಕ್ಕಿಟ್ಟಿರುವಂಥ ಹಿಟ್ಟನ್ನು ತೆಗಿತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈ ಥರ ಆಗಬೇಕ್ರಿ ಹೋಳಿಗೆ ಮಾಡಬೇಕಂದ್ರೆ. ಅದರಲ್ಲಿ ನಾನೀಗ ಸ್ವಲ್ಪ ಹಿಟ್ಟನ್ನು ತೊಗೊಳ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ರೋಲಾಗಿ ಮಾಡಿಕೊಂಡು ಆ ಹಿಟ್ಟಲ್ಲಿ ನಾನೀಗ ಹೂರಣ ಹೇಗೆ ತುಂಬೋದಂತ ತೋರಿಸ್ತಿದ್ದೀನಿ ಬನ್ನಿ. ಈ ಥರ ಕೈಯಿಂದ ದೊಡ್ಡದಾಗಿ ಮಾಡ್ಕೋಬೇಕು ನೋಡಿರಿ ಹಿಟ್ಟು. ಸ್ವಲ್ಪ ಹೂರಣವನ್ನು ತೊಗೊಂಡಿದ್ದೀನಿ, ಅದನ್ನು ಕೈಯಿಂದ ರೋಲಾಗಿ ಮಾಡ್ಕೋಬೇಕು ನೋಡಿರಿ. ಈ ಥರ ರೋಲಾಗಿ ಮಾಡ್ಕೊಂಡಾದ್ಮೇಲೆ ಹಿಟ್ಟಲ್ಲಿ ತುಂಬ್ಕೋಬೇಕು ನೋಡಿರಿ ಚಂದತ್ತಾಗ. ಇಲ್ಲಾಂದ್ರೆ ಹೋಳಿಗೆ ಡಿವೈಡ್ ಆಗ್ತವೆ, ಅಂದರೆ ಹರಿತವೆ. ಅದಕ್ಕೆ ನೋಡಿ ಈ ಥರ ತುಂಬ್ಕೋಬೇಕು. ಈ ಥರ ಚೆನ್ನಾಗಿ ತುಂಬ್ಕೊಂಡಾದ್ಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಚ್ಕೋಬೇಕು ನೋಡಿರಿ ತಗಡಕ್ಕೆ. ನೋಡಿ ಈ ಥರ ಹಚ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು ನೋಡಿರಿ. ನಾನು ಮೀಡಿಯಮ್ ಸೈಜಲ್ಲಿ ಹೋಳಿಗೆಯನ್ನು ಲಟ್ಟಿಸ್ಕೋತೀನಿ ರೀ ನೋಡಿ ಇಷ್ಟು. ಈಗ ನಾನು ಮೊದಲಿಗೆ ನೀರನ್ನು ಸಿಡಿಸ್ತಾ ಇದ್ದೀನಿ ರೀ ಹಂಚಿಗೆ. ಅದಾದಮೇಲೆ ಸ್ವಲ್ಪ ಎಣ್ಣೆಯನ್ನು ಸಿಡಿಸ್ಬೇಕು. ಅದಾದಮೇಲೆ ಈಗ ನಾನು ಹೋಳಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದೀನಲ್ವ, ಈಗ 1 ನಿಮಿಷ ಬಿಟ್ಟು ಅದನ್ನು ತಿರುವಿ ಹಾಕ್ಕೋಬೇಕು ನೋಡಿ. ಈ ಥರ ಬೆಂದಿರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. 1 ನಿಮಿಷ ಆದಮೇಲೆ ಅದನ್ನು ಹೊಳ್ಳಿ ತಿರುವಿ ಹಾಕ್ಬೇಕು ನೋಡಿ. ಆವಾಗ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಈ ರೀತಿಯಾಗಿ ಮಾಡ್ಕೊಳ್ಳಿ ಹೋಳಿಗೆಯನ್ನು, ತುಂಬಾ ಟೇಸ್ಟಿಯಾಗಿರುತ್ತೆ.